ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ರಾಜ್ಯ ರಾಜಕೀಯದಲ್ಲಿ ಈಗ ಬಿಡದಿ ಟೌನ್ಶಿಪ್ಪಿನ ಜಟಾಪಟಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. 3 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡುವಂತೆ ಅನ್ನದಾತರೆಲ್ಲರೂ ಕೂಡ ಆಗ್ರಹಿಸುತ್ತಿದ್ದಾರೆ. ಅಲ್ಲದೆ ಸಾವಿರಾರು ರೈತರು ಯೋಜನೆಯನ್ನ ವಿರೋಧಿಸಿ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದಿಷ್ಟು ಪತ್ರ ಕೂಡ ಬರೆದಿದ್ದಾರೆ. ಇದರ ನಡುವೆ ಬಿಜೆಪಿ ನಿಯೋಗ ಇವತ್ತು ಬಿಡದಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನ ಆಲಿಸೋ ಕೆಲಸ ಮಾಡಿತು. ಯೋಜನೆಯನ್ನ ತಕ್ಷಣವೇ ಕೈಬಿಡಬೇಕು ಅಂತ ವಿಜೇಂದ್ರ ಒಂದ್ ಕಡೆ ಒತ್ತಾಯಿಸಿದ್ರು. ಇನ್ನು ಜೆಡಿಎಸ್ ಬಿಜೆಪಿ ನಾಯಕರ ವಿರುದ್ಧ ಬಿಡದಿಯಲ್ಲಿ ಒಂದಿಷ್ಟು ಪೋಸ್ಟರ್ಗಳನ್ನ ಅಂಟಿಸುವ ಕೆಲಸ ಕೂಡ ಆಗಿತ್ತು. ಇದೆಲ್ಲದರ ನಡುವೆ ಇನ್ನೊಂದು ವಾರದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡ್ತಾರೆ ಅಂತ ಕಾಂಗ್ರೆಸ್ಸಿನ ವಕ್ತಾರ ಲಕ್ಷ್ಮಣ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿ ಅವರು, ಅಶೋಕ್ ಅವರು ಮತ್ತು ಕಾಂಗ್ರೆಸ್ಸಿನ ವಕ್ತಾರವೇ ಒಂದು ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಮೊದಲಿಗೆ ನೋಡ್ಕೊಂಡ್ ಬರೋಣ. ಅದಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕ್ಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಧಿಕಾರಿಗಳಿಗೆ. ಪೋಸ್ಟ್ನಲ್ಲಿ ಸುಮ್ಮನೆ ಹಾಕೊಂಡು ಪಾಪ ಇಲ್ಲಿವರೆಗೆ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರದೇ ನಡೆದೋಯ್ತು, ವಿಧಾನಸಭೆ ಕಲಾಪದಲ್ಲಿ ನಡೆದೋಯ್ತು. ಮತ್ತು ಅವ್ರನ್ನ ಬಾಯ ಮುಚ್ಚಿಸಿದ್ರು. ಸದ್ಯ ಹೇಳ್ತೀವಿ ಅಂತೇಳಿ ಬಾಯ ತೆಗಿಲಿಲ್ಲ ಅವರು. ಆ ರೀತಿ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಬಹುಶಃ ಇನ್ನು ಮುಂದಕ್ಕಾದ್ರೂ ನಿಲ್ತದೇನೋ ಅನ್ಕೊಂಡಿದ್ದು. ಬೇರೆಯವ್ರು ಯಾರೋ ಬಂದು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ನೋಡಿ. ಜಮೀನವರು ಇಲ್ಲೇ ಇದ್ದಾರೆ ನೋಡಿ. ಒಳ್ಳೆ ಸಪೋರ್ಟ, ಸುಮಾರು ಒಂದು 30 ವರ್ಷದ ಮೇಲೆ ಆಗಿರ್ಬೇಕು ಸಪೋರ್ಟ. ಪಾಲಿ ಹೌಸ್ ಇದೆ, ತೆಂಗಿನ ಮರ ಇದೆ. ಇದೆಲ್ಲ ನಮ್ ಕಣ್ಣಿಗೆ ಕಾಣೋ ಅಂತ ಗ್ರೀನರಿ. ಈ ಗ್ರೀನರಿ ಇದು, ಈ ಗ್ರೀನರಿಯನ್ನ ಇವತ್ತು ಸರ್ಕಾರ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಜಮೀನ್ ಕೀಳ್ತಾ ಇರೋ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು, ನಮ್ಮ ಡಾಕ್ಟರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು, ನಮ್ಮ ರವಿಕುಮಾರ್ ಅವರು, ನಾವೆಲ್ಲ ಪೂರ್ತಿ ಟೀಮ್ ಬಂದಿರುವಂತದ್ದು. ಇಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ಬಿಡದಿ ರೈತರು. ಅದೇ ಪ್ರೆಸ್ ಮೀಟ್ ಮಾಡಿದ್ದು ಬೆಳಗ್ಗೆ. ಹೆಂಗ್ ಅಲ್ಲ ಸರ್, ಹೆಂಗ್ ಸರ್ ಈ ತರ ನೀವು ಮಾತಾಡ್ಬಿಟ್ರೆ? ಇಲ್ಲ ನಾನು ಈ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇನೆ. ಅದೆಲ್ಲ ಮಾಹಿತಿ ಕೊಟ್ಟಿ ಒಬ್ರು ರೈತರೇ ಇಲ್ಲ, JDS ಅವರು ಸಾಲಿ ಹಾಕ ಬಂದವ್ರೆ. ಆ ತರ ಮಾತಾಡಿಲ್ಲ. ನಾನು ವಿಡಿಯೋ ಇದೆ, ಕಳ್ಸಿಕೊಡ್ತೀನಿ. ಅದ ಕಳ್ಸಿ ನಾವು ಅಲ್ಲ, ನಮ್ಮ ಹತ್ರನೂ ಆ ವಿಡಿಯೋ ಇದೆ. ಯಾಕಂದ್ರೆ ನಾವು ಇಲ್ಲಿ ಸರ್ ಹಂಗಲ್ಲ ಸರ್, ಇಲ್ಲಿ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಸೋಣ ಸುಮ್ಮನೆ ಇದು. ಅಲ್ಲ ಸಂತೋಷ ಸರ್, ನೀವು ನಮ್ಮ ರೈತರ ಪರವಾಗಿದ್ರೆ ನಮಗೂ ಬಹಳ ಖುಷಿ. ನಾನೇ ಬರ್ತೀನಿ. ರಾಹುಲ್ ಗಾಂಧಿ ಸಾಹೇಬ್ವರೆಗೂ ಒಟ್ಟಿಗೆ ಮಾಹಿತಿ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆಗ್ತದೆ. ಅಲ್ಲ ಆಗ್ಲಿ ಸಂತೋಷ ಸರ್. ಆದ್ರೆ ನಿಮ್ಮ ವಿಡಿಯೋ ನೋಡಿ ನಾನು ಒಬ್ಬ ಪಾರ್ಟಿ ವಕ್ತಾರ. ನನಗೆ ಪಾರ್ಟಿಯವರು ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ತಾರೆ, ಮಾಹಿತಿ ಕೊಟ್ಟು ಅವ್ರು ನಾನು ಮಾಡಿದ್ದೀನಿ ಅಷ್ಟೇ. ನನಗೂ ನಿಮ್ಗೆ ಏನ್ ನಮ್ಗೆ ಯಾಕೆ ಅಲ್ಲ ಹೌದು ಸರ್. ಆದ್ರೆ ನೀವು ಮಾಹಿತಿ ನಿಮ್ಮ ಪಕ್ಷದ ವಕ್ತಾರ ಇರಬೇಕು. ಆದ್ರೆ ಅಲ್ಲಿ ರೈತರೇ ಇಲ್ಲ, ಒಂದ್ ಕುಂಟೆ ಜಮೀನು ಇಲ್ಲ ಅವ್ರದ್ದು. ನಮ್ಗೆ ಯಾವ್ದು ನಿಮ್ ಮೇಲೆ ಯಾವ್ದು ಹೊಟ್ಟೆ ಊರಿ ಇನ್ನೊಂದು ಮತ್ತೊಂದು ಇಲ್ಲ ಸರ್. ನಮ್ಗೆ ಯಾವ್ದು ನಾನು ರೈತ ಕುಟುಂಬದಿಂದ ಬಂದವನೇ. ನಾನ್ ನಲ್ಮಂಗಲ ಹತ್ರ ಕುಲವನಹಳ್ಳಿ ಅಂತ. ಸಂತೋಷ ಸರ್. ಆದ್ರೆ ನಮ್ ರೈತರ ಬಗ್ಗೆ ನೀವು ಆಧಾರ ಮಾತಾಡಿದಿರಲ್ಲ. ಇಲ್ಲ ರೈತರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ನಾನು. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರದ್ದು ಎನ್ನಲಾದಂಥ ಆಡಿಯೋ. ಆದರೆ ನಂದಲ್ಲ, ನನ್ನ ಮಾತೇ ಅಲ್ಲ ಅಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರೈತರ ಭೂಮಿ ಅವ್ರಿಗೆ ವಾಪಸ್ ಕೊಡಬೇಕು, ಅದನ್ನ ಕಿತ್ಕೋಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೊಲಿಟಿಕ್ಸೇ ಜಾಸ್ತಿ ಆಯ್ತಾ, ಮೂಲ ತತ್ವವನ್ನೇ ಮುಗಿಸ್ಬಿಟ್ರು ಅನ್ಸುತ್ತೆ ಇವರು. ಅಂದರೆ ಯೋಜನೆ ಚೆನ್ನಾಗಿದೆ, ಯೋಜನೆಗೆ ಆಯ್ಕೆ ಮಾಡಿಕೊಂಡಂಥ ಸ್ಥಳ ಸರಿ ಇಲ್ಲ ಅಂತ. ಫಲವತ್ತಾದ ಭೂಮಿಯನ್ನು ನೀವು ನಗರೀಕರಣ ಮಾಡ್ತೀನಿ ಅಂತ ತಗೊಂಡ್ರೆ ಯಾವ ರೈತರು ಬಿಟ್ಬಿಟ್ಟಾರು? ನಿಮ್ಮ ಯಾವ ಆಲೋಚನೆಗಳು ಇದು? ಯಾವ ಮೊಂಡತನಕ್ಕೆ ಬಿದ್ದಿದ್ದೀರಿ? ಮೊದಲಿಗೆ ಇದನ್ನು ತಗೊಂಬಂದು ನಿಲ್ಸ್ಕೊಂಡಿದ್ದೀರಿ. ಇಷ್ಟೇ ಆಸಕ್ತಿಯನ್ನು ಇವರು ಮೇಕೆದಾಟು ಯೋಜನೆ ಮೇಲೆ ತೋರಿಸ್ಬಿಟ್ರೆ, ತಮಿಳ್ನಾಡಿಗೆ ಹೋಗ್ಬಿಟ್ಟು ಕೈ ಕಾಲಿಗೆ ಬಿದ್ದುಬಿಟ್ಟು ಮಾಡಿಸ್ಕೊಂಡ್ಬಿಡ್ರಿ. ಅದೇ ಕನಕಪುರ ನಿಮ್ಮ ಸಂಬಂಧಪಟ್ಟಂಗೆ ಇದೆ. ನಿಮ್ಮ ಆಸಕ್ತಿ ಏನು ತೋರಿಸ್ತಾ ಇದ್ದೀರಿ ಇವತ್ತು? ಇಡೀ ತಂಡ ಏನು ಎದುರು ಬಿದ್ರೂ ಯಾರು ತುಟಿ ಬಿಟ್ಟಕ್ಕನ್ನದೆ ಬೇರೆ ನಿಟ್ಟಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಮೊದಲಿಗೆ ನೀವು ಇಷ್ಟು ಆಸಕ್ತಿಯನ್ನು, ಈ 18-20 ಸಾವಿರ ಕೋಟಿ ಪ್ರಾಜೆಕ್ಟ್ನ ಆಸಕ್ತಿಯನ್ನು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಗೆ ಮೇಕೆದಾಟದ ಏನು ಯೋಜನೆ ಇದೆ ಅದರ ಕಡೆ, ಯಾಕಂದರೆ ಅದು ಕೂಡ ನಿಮ್ಮ ಕನಸಿನ ಯೋಜನೆ, ಅಲ್ಲಿ ಯೋಜನೆ ಮಾಡಿ, ಅಲ್ಲಿಗೆ ತಮಿಳುನಾಡಿನ ಸರ್ಕಾರ ಇದೆ,
ತಮಿಳುನಾಡಿನ ಸರ್ಕಾರಕ್ಕೆ ನೀವು ಹೋಗಿ ಮನವಿಯನ್ನು ಮಾಡಿಕೊಂಡು ಏನು ವಿಜಯ್ ಏನು ನಮ್ಮ ವಿರುದ್ಧವಾಗಿ ಮಾತಾಡೋದಕ್ಕೆ ಹೊರಟಿದ್ರು, ಹೌದು, ಅವ್ರಿಗೆ ಸಮಾಧಾನ ಮಾಡಿ ವಿಶ್ವಾಸಕ್ಕೆ ತಗೊಂಡು ಮೇಕೆದಾಟು ಯೋಜನೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಳಿ. ಇಲ್ಲಿರುವ ಸಮಯವನ್ನು ಅಲ್ಲಿ ಕೊಡಿ, ಇಲ್ಲಿರುವಂಥ ರೈತರನ್ನ ಉಳಿಸ್ಕೊಳ್ಳಿ. ಆ ರೈತರಿಗೆ ಸಂಬಂಧಪಟ್ಟಂಗೆ ಬೆಂಗಳೂರಿಗೂ ನೀರಾಗುತ್ತೆ. ಯೋಜನೆಯಿಂದ ಒಂದಷ್ಟು ಆಲೋಚನೆಗಳು ಬೇರೆ ಬೇರೆ ಥರ ಬರ್ಬೋದು. ನಿಮಗೆ ಇನ್ನೊಂದಷ್ಟು ಗರಿ ಬರುತ್ತೆ. ನೀರಾವರಿಯ ಹರಿಕಾರ ಅಂತ ತಗೋತೀರಿ, ತಗೊಳ್ಳಿ, ನಿಮಗೊಂದು ಅವಕಾಶ ಇದೆ. ನಿಮಗೂ ತಮಿಳ್ನಾಡು ನಿಮಗೂ ತುಂಬ ಚೆನ್ನಾಗಿರೋದ್ರಿಂದ ಸ್ಟಾಲಿನೂ ಕೂಡ ನಿಮ್ಮ ಬ್ಯಾಚ್ಮೇಟೋ ಕ್ಲಾಸ್ಮೇಟೋ ಏನೋ ಇದ್ದಾರೆ. ಸೊ ಅಲ್ಲಿ ಮಾಡ್ಬೋದು. ಈಗ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಆಲೋಚನೆ ಏನಾದರೂ ಬಂದರೆ ಆ ಕಡೆ ಬರಲಿ. ಈಗ ರೈತರ ಈಗ ಇನ್ನೊಂದು ಸ್ವಲ್ಪ ದಿನ ಏನಾದರೂ ನೀವು ಇದನ್ನೇ ಮೊಂಡುತನ ಮಾಡ್ಕೊಂಡು ಕೂತ್ಕೊಂಡ್ರೆ ನಿರ್ದಿಷ್ಟಾವಧಿ ಏನು ಹೋರಾಟಕ್ಕೆ ಇಳಿತಾರೆ, ನಿಮಗೆ ತುಂಬ ದೊಡ್ಡ ಮಟ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕುವಂಥ ದಿನಗಳು ಬರುತ್ತೆ. ಇರೋದು 2 ವರ್ಷ. ಹೌದು, ಈಗ ಸದ್ಯಕ್ಕೆ 2 ವರ್ಷ ಇದೆ, ಅದರಲ್ಲಿ ಒಂದು 6 ತಿಂಗಳು ಚುನಾವಣೆಗೆ ಬೇಕು ನಿಮಗೆ. ಯಾಕೆ ಇವ್ರನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ತೀರಿ? ಬೇಕಾಗದೇ ಇರೋದನ್ನು ತಗೊಂಬಂದು ಮೈಮೇಲೆ ಎಳ್ಕೋತೀರಿ. ನೀವು ಆ ಟನಲ್ ಯೋಜನೆ ಅಂತೆ, ಇದು ಯಾವುದೋ ಸ್ಟೀಲ್ ಬ್ರಿಡ್ಜ್ ಅಂತೆ, ಯಾವ್ಯಾವುದನ್ನೋ ತಗೊಂಡು ಬರೋಕೆ ಕೂತ್ಕೊಂಡಿದ್ದೀರಿ. ನಿಮ್ಮ 2ನೇ ಪಟ್ಟಿ ಬಿಡುಗಡೆ ಆದರೆ ಈ ಎಲ್ಲ ತಲೆನೋವಿಗಿಂತ ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಸೊ ಯಾಕೆ ಇಷ್ಟೊಂದನ್ನು ತಗೊಂಬಂದು ಹಂಗೆ ಕೂತ್ಕೊಂಡಿದ್ದೀರಿ? 1 ವಾರದೊಳಗಡೆನೋ 10 ದಿನದೊಳಗಡೆನೋ ಇಲ್ಲ ರೈತರ ವಿರೋಧದಿಂದಾಗಿ ನಾವು ವಾಪಸ್ ತಗೊತೀವಿ ಅನ್ನುವಂಥ ಈ ಯೋಜನೆಯನ್ನು ಯಾಕೆ ಇಷ್ಟು ಎಳ್ಕೊಂಡು ಹೋಗ್ತಾ ಇದ್ದೀರಿ? ಕೇಂದ್ರದವರು ಒಪ್ಪಲ್ಲ. ಕಾಂಗ್ರೆಸ್ ಇರುವಂಥ ದೊಡ್ಡ ಜಾಡಿದು ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ಇಷ್ಟಪಡಲ್ಲ. ಅವರಿಗೇನು ನಗರೀಕರಣ ಮಾಡಬೇಕು ಅಂತಂದರೆ ಬೇರೆ ಬೇರೆ ಆಯ್ಕೆಗಳಿದ್ದಾವೆ, ಬರಡು ಭೂಮಿಗಳಿದ್ದಾವೆ. ಅಲ್ಲೆಲ್ಲ ಹೋಗ್ಬಿಟ್ಟು ಮಾಡ್ಕೊಳ್ಳೋದು ಬಿಟ್ಟುಬಿಟ್ಟು ಇಂಥ ಒಂದು ಫಲವತ್ತಾದ ಭೂಮಿಯಲ್ಲಿ ತೆಂಗು, ರೇಷ್ಮೆ, ಹೂವು ಎಲ್ಲ ಬೆಳೆಯುವಂಥ ಪ್ರದೇಶಗಳ ಚಿಕ್ಕು ತೋರಿಸ್ತಾ ಇದ್ದಾರೆ ಇವತ್ತು BJPಯವರು. ಪಾಪ BJPಯವರಿಗೆ ಬಿಡದಿಯ ರೂಟ್ ಗೊತ್ತಿರಲಿಲ್ಲ, ಇವತ್ತು ಸಿಕ್ಕಿದೆ ಅವರಿಗೆ. ತುಂಬ ದಿನ ಆಗೋಯ್ತು ಅವ್ರಿಗೆ, ಆ ಕಡೆ ಹೋಗೇ ಇರಲಿಲ್ಲ. ಇವತ್ತು ರೂಟ್ ಸಿಕ್ಕಿ ನಿನ್ನೆಯಿಂದೆಲ್ಲ ಅದಕ್ಕೊಂದು ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ಕೊಂಡು ಇವತ್ತು ಹೋಗಿ ಬಿಡದಿಗೆ ರೀಚ್ ಆದರು. ಭಾಳ ಕಷ್ಟಪಟ್ಟು ಅಲ್ಲಿ ಹೋಗಿ ರೀಚ್ ಆಗಿ ಚಿಕ್ಕು ಮರಗಳು 30 ವರ್ಷದಿಂದ ಬೆಳೆದಿದ್ದಾವೆ ಅಂತೆಲ್ಲ ಭಾಳ ದೊಡ್ಡ ದೊಡ್ಡ ಡೈಲಾಗ್ಗಳು ಹೊಡ್ಕೊಂಡು ಬಂದಿದ್ದಾರೆ. ಯಾರ ಮಾತಿಗೂ ಕಿವಿ ಕೊಡಬೇಡಿ. ರೈತರು ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಫಲವತ್ತಾದ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಹೋರಾಟವನ್ನು ಮಾತ್ರ ನಿರಂತರವಾಗಿಸ್ಕೊಳ್ಳಿ. ಈ ರಾಜಕೀಯದವರು ಬಂದರೆ ಕಿವಿ ಕೊಡೋಕ್ಕೆ ಹೋಗ್ಬಿಡಿ. ನೀವು ಇವ್ರ ಪರವಾಗಿ ನಿಂತ್ಕೊಂಡ್ರೆ ನೀವು ಒನ್ ಸೈಡ್ ಆಗೋಗ್ಬಿಡ್ತೀರಿ. ನೀವು ರೈತರು ರೈತರಾಗೇ ಇರಿ, ನಿಮ್ಮ ಜಮೀನು ರೈತರಿಗೆ ಉಳ್ಕೊಳ್ಳುತ್ತೆ. ನೀವು ಆ ಕಡೆನೋ ಈ ಕಡೆನೋ ಮಾತಾಡ್ಕೊಳ್ಳೋಕೆ ಹೋದರೆ, ಒಂದು ಸೈಡ್ಗೋ ಇನ್ನೊಂದು ಸೈಡ್ಗೋ ವಾಲಕ್ಕೆ ಹೋದರೆ ನಿಮ್ಮ ಜಮೀನು ಕೂಡ ಯಾವುದೋ ಒಂದು ಕಡೆ ವಾಲ್ಕೊಂಡು ಹೋಗ್ಬಿಡುತ್ತೆ. ಹುಷಾರು, ರೈತರು ರೈತರಾಗಿರಿ ಅನ್ನೋ ಕಿವಿ ಮಾತನ್ನು ನಾವು ಹೇಳ್ಬೋದು. ಹೌದು, ಎಕ್ಸಾಕ್ಟ್ಲಿ. ರೈತರು ಎಚ್ಚರಿಕೆಯಿಂದ ಇರಲಿ, ಒಂದು ಒಳ್ಳೆ ನಿರ್ಧಾರಕ್ಕೆ ಬರಲಿ. ಅಂತಿಮವಾಗಿ ರಾಜಕೀಯ ಜಟಾಪಟಿ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.